ಬೀದರ್ ಜಿಲ್ಲೆ ಕಟ್ಟಿತುಗೋ ಗ್ರಾಮದ ಸಚಿನ್ ಪಂಚಾಳ್ ಅಂಥೇಳಿ ನನಗೆ ಪರಿಚಯ ಒಂದು ವರ್ಷದಿಂದ ಪರಿಚಯ ಆಗಿದ್ದ ಹುಡುಗ. ಆ ಹುಡುಗ ಅನ್ಕ ನಂಬಲ್ಲಿ ಬಂದ ನಂದು ಬಿ ಸಿವಿಲ್ ಇಂಜಿನಿಯರ್ ಮುಗ್ದದಣ್ಣ, ನಮ್ಮ ಸಾಹೇಬ್ರೊಬ್ಬರ ಬಿ ಎಮ್ ಟೆಕ್ ಮುಗ್ದದ, ನಂಬಲ್ಲಿ ಕ್ಲಾಸ್ 1 ಕಾಂಟ್ಯಾಕ್ಟರ್ ಇದ್ದೀವಿ ನಾವು. ನಿಮ್ಮ ಏನಾದರೂ ನಿಮ್ಮ ಕೆಲಸ ಮಾಡ್ತೀರಿ ಅಂತಂದ್ರೆ ನಮ್ಮ ಲೈಸೆನ್ಸ್ ಮೇಲೆ ಮಾಡಿರಿ ಅಂತೇಳಿ ನನ್ನ ಬಲ್ಲಿ ಬಂದ. ಸರಿಯಪ್ಪ, ನಮಗೂ ಲೈಸೆನ್ಸ್ ಇಲ್ಲ ಮತ್ತು ನಂಬಲ್ಲಿ ಯಾರು ಓಡಾಡಿ ಟೆಂಡರ್ ಅದು ಹಾಕೋರಿಲ್ಲ ಅಂತಂದ್ರೆ ಇಲ್ಲ ನಾನು ಎಲ್ಲ ಮಾಡ್ತೀನಿ ಕೆಲಸ ಅಂತೇಳಿ ನಂಬಲ್ಲಿ ಬಂದಾಗ ಅನ್ಕರೆ ಮೊದಲನೇದು ಅನ್ಕರೆ ಏರ್ಪೋರ್ಟ್ ಟೆಂಡರ್ ಹಾಕಿದೆವು ನಾವು. ಆ ಏರ್ಪೋರ್ಟ್ ಟೆಂಡರ್ನು ನಮಗೆ ಅನ್ಕರೆ ಫೇಕ್ ಮಾಡಿ ಇದನ್ನು ಮಾಡಿ ತೊಗೊಂಡು ಟೆಂಡರ್ ಹಾಕಿದ. 4-5 ತಿಂಗಳು ಅನ್ಕರೆ ಅಲ್ಲಿ ದುಡ್ಡು ಅನ್ಕರೆ ಜಾಮ್ ಮಾಡಿಸಿದ್ವಿ, ಮಾಡಿ ಇಟ್ಟದ ಮೇಲೆ ಆ ನಂತರ ಅನ್ಕರೆ ಮತ್ತು ಇದು KRDB ಒಂದು ಟೆಂಡರ್ ಹಾಕಿದ್ವು. ಅದಕ್ಕೂ ದುಡ್ಡು ಅವನ ಅಕೌಂಟಿಗೆ ಹಾಕಿವಿ ನಾವು. ಸೀದಾ ಅವನ ಅಕೌಂಟಿಗೆ ದುಡ್ಡು ಹಾಕಿದ್ದದ ನಾವು. ಟೋಟಲ್ ಅವನ ಅಕೌಂಟಿಗೆ 65 ಲಕ್ಷ ರೂಪಾಯಿ ದುಡ್ಡು ಹಾಕಿವಿ. ಕ್ಯಾಶ್ ಒಂದು 15 ಲಕ್ಷ ರೂಪಾಯಿ ಕ್ಯಾಶ್ ಕೊಟ್ಟಿವಿ. ಆ ನಂತರ ಏನದ ಟೆಂಡರ್ ಅನ್ಕರೆ ಇವತ್ತು ಆಗ್ತದೆ ನಾಳೆಗೆ ಆಗ್ತದೆ ಅಂತೇಳಿ ನಮಗೆ 6-7 ತಿಂಗಳು ಹಿಂಗೆ ಸತ್ತದ ನಂತರ ಅನ್ಕರೆ ನಾವು ಬೆಂಗ್ಳೂರಿಗೆ ಹೋಗಿ ಇನ್ಕ್ವೈರಿ ಮಾಡಿದಾಗ ಟೋಟಲಿ ಟೆಂಡರ್ ಫೇಕ್ ಅದ ಅಂಥೇಳಿ ನಮಗೆ ಗೊತ್ತಾದಾಗ, ಯಾಕೋ ಸಚಿನ್ ಹಿಂಗೆ ಮಾಡಿದ್ವಿ ಅಂತ ನಾವು ಕೇಳಿದಾಗ, ಇಲ್ಲಣ್ಣ ಅದು ಮಾಡೀನಿ ನಮ್ಮ ಪಪ್ಪರ ಬಲ್ಲ ದುಡ್ಡು ತೊಗೊಂಬರ್ತೀನಿ ಅಂತ ಹೇಳ್ದ. ಸರಿಯಪ್ಪ ಅಂತೇಳಿ ಅವ್ನಿಗೆ ಬೆಂಗಳೂರಿಂದ ಗುಲ್ಬರ್ಗ ಬಂದೆವು. ಅವ್ರು ನಾವೆಲ್ಲ ನಾವು ಕಲ್ತು ಬಂದಾಗ ಅನ್ಕರೆ ಇಲ್ಲಿ ಗುಲ್ಬರ್ಗಲಿಂದ ಹೋದ್ವು ನಾವು. 2 ದಿನ ಗುಲ್ಬರ್ಗದಾಗಿದ್ದ. ಆ ನಂತರ ನಾವು ಊರಿಗೆ ಹೋಗಿ ದುಡ್ಡು ತೊಗೊಂಬರ್ತೀನಣ್ಣ ಅಂತಂದ್ರೆ ಸರಿ ಹೋಗಂತ ಹೇಳ್ದ. ಒಂದೂವರೆ ತಿಂಗಳ ಹಿಂದೆ ಅನ್ಕರೆ ಹೋಗ್ಯ ನಾವು. ಒಂದೂವರೆ ತಿಂಗಳಾಯ್ತು ಹೋಗಿ. ಹೋದ ನಂತರ ಅನ್ಕರೆ 2 ದಿನ ಚಾಲು ಇಟ್ಟನ ಫೋನ್. ಆ ನಂತರ ಬಂದಿಟ್ಟನ. ಆ ನಂತರ ನಾವು ಅವ್ರ ಮನೆಗೆ ಹೋಗೂ ಹೇಳ್ದ, ನೋಡಿರಿ ನಿಮ್ದು ಅಮ್ಮ ಇಷ್ಟು ದುಡ್ಡು ತೊಗೊಂಬಂದಾನ, ಯಾವುದು ನೀವು ಬೇಕಂದ್ರೆ ಕಂಪ್ಲೇಂಟ್ ಮಾಡಿರಿ, ಅವ್ನು ಎಲ್ಲನ ನಮ್ಮ ಲೊಕೇಶನ್ ಹಾಕೊಂಡು ತೊಗೊಂಬರ್ತಾರೆ, ಇಷ್ಟು ದುಡ್ಡು ತಂದಿದ್ದು ಏನು ಮಾಡಿದ್ದು ಕೇಳ ಅಂತೇಳಿ ಅವ್ರು ಇಬ್ಬರು ಸಿಸ್ಟ್ರಿಗೆ ನಾವು ಮಾತಾಡ್ದ. ಅವ್ರು ಇಬ್ಬರು ಸಿಸ್ಟರ್ ಅಂದರು, ನಮ್ಮ ಪಡೆದನ ಕಾಲ ಅವಕಾಶ ಕೊಡ್ರಿ, ಅದು ಏನದ ಕೂತು ನಾವು ಬಗೆಹರಿಸಮಂತ. ನಮ್ಮ ಬರ್ತಾನೆ, ಅವ ಯಾವಾಗೂ ಹಿಂಗೆ ಮಾಡ್ತಾನೆ, ಸ್ವಿಚ್ ಆಫ್ ಮಾಡ್ಕೆ ಹೋಗ್ತಾನೆ. ನಮಗೂ 15 ದಿನ ತಿಂಗಳ ಒಂದು ಮಾತಾಡಲ್ಲ. ಅವ್ನು ನಮಗೆ ಕಾಂಟ್ಯಾಕ್ಟ್ ಆದ್ರೆ ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತೀವ್ರಿ ಅಣ್ಣ, ನಾವು ನಂಬಲ್ಲಿ ಯಾರು ಗಣಸ ಮಕ್ಕಳಿಲ್ಲ ಓಡಾಡೋರು, ನಾವು ಪಡೆದ ನಿಂದ್ರಿ ಅಂದ್ರೆ ಸರಿ ಅಂತ ಅವ್ರಿಗೆ ಹೇಳಿಕೆ ನಾ ಬಂದೀನಿ. ನಿನ್ನ ಅನ್ಕರೆ ಅವ್ನು ಏನು ಮಾಡ್ತಾನಪ್ಪ ಅಂತಂದ್ರೆ ನಿನ್ನ ಫೇಸ್ಬುಕ್ದಾಗ ಅನ್ಕರೆ ಬಿಡ್ತಾನೆ, ನಮಗೆ ಇಂಥವ್ರಿಗೆ ಟಾರ್ಚರ್ ಆಗ್ಯದ ಹಿಂಗಾಗ್ಯದ ಅಂತೇಳಿ. ಆ ಫೇಸ್ಬುಕ್ ನೋಡ್ಕೇಸ್ ನಾ ಗ್ರಾಮೀಣ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಲಕ್ಕೆ ಹೋಗಿದ್ದ. ಗ್ರಾಮೀಣ ಪೊಲೀಸ್ ಸ್ಟೇಷನ್ ಒಂದು ಹಿಂಬರ ಬರೆದು ಕೊಟ್ಟರು ನನಗೆ, ನೋಡಮ್ಮ ನಾಳೆ ಒಂದಿನ ವೇಟ್ ಮಾಡಿರಿ ಅವ್ನು ಸಿಕ್ಕನು ಅಂತಂದ್ರೆ, ಇಲ್ಲ ಅಂತಂದ್ರೆ ಮತ್ತು ನಾಳೆ FR ಮಾಡಮ್ಮಂತ ಅವ್ರು ನಮಗೆ ಹೇಳಿದ್ರು. ಆ ನಂತರ ಹಿಂಬರ ತೊಗೊಂಡು ನಾನು ಹಿಂದಕ್ಕೆ ಬಂದೀನಿ. ಅವನಿಗೇನು ಯಾವ ಟಾರ್ಚರ್ ಮಾಡಿಲ್ಲ, ನಾ ಏನು ಬಡ್ಡಿ ಅವ್ರಿಗೆ ಮಾಡಿಲ್ಲ. ಅವ್ನಿಗೆ ಬಡ್ಡಿ ಹಂಗೆ ಅನ್ಕರೆ ನಾ ಅವ್ನಿಗೆ ದುಡ್ಡು ಕೊಟ್ಟಿಲ್ಲ. ಅವ್ನು ಲೈಸೆನ್ಸ್ ಟೆಂಡರ್ ಅದಪ್ಪ ಅಂತಂದ್ರೆ ಅವ್ನಿಗೆ ಅಕೌಂಟಿಗೆ ದುಡ್ಡು ಹಾಕಿವಿ ನಾವು. ನಾವು ಕೆಲಸ ಮಾಡ್ಬೇಕಂತೇಳಿ. ಇದಕ್ಕೆ ಬಿಟ್ಟರೆ ಬೇರೆ ಅನ್ಕರೆ ಇದಕ್ಕೆ ಬೇರೆ ಬಣ್ಣ ಹಚ್ಚಲತ್ತಾರೆ. ಇದಕ್ಕೆ ಯಾವುದೂ ಬಣ್ಣ ಹಚ್ಚೇನಿಲ್ಲ. ದಯಮಾಡಿ ಅನ್ಕರೆ ಸತ್ಯ ಏನದ ಆಗಲಿ ನಾನಂತ ಮಾತು ಅನ್ಕರೆ ಹೇಳ್ತೀನಿ. ನನ್ನ ಹೆಸರು ರಾಜು ಕಪ್ನೂರ್ ಅಂತೇಳಿ. ಬೀದರ್ ಜಿಲ್ಲೆ ಕಟ್ಟಿತುಗೋ ಗ್ರಾಮದ ಸಚಿನ್ ಪಂಚಾಳ್ ಅಂಥೇಳಿ ನನಗೆ ಪರಿಚಯ ಒಂದು ವರ್ಷದಿಂದ ಪರಿಚಯ ಆಗಿದ್ದ ಹುಡುಗ. ಆ ಹುಡುಗ ಅನ್ಕರೆ ನಂಬಲ್ಲಿ ಬಂದ ನಂದು ಬಿ ಸಿವಿಲ್ ಇಂಜಿನಿಯರ್ ಮುಗ್ದದಣ್ಣ, ನಮ್ಮ ಸಾಹೇಬ್ರೊಬ್ಬರ ಬಿ ಎಮ್ ಟೆಕ್ ಮುಗ್ದದ, ನಂಬಲ್ಲಿ ಕ್ಲಾಸ್ 1 ಕಾಂಟ್ಯಾಕ್ಟರ್ ಇದ್ದೀವಿ ನಾವು. ನಿಮ್ಮ ಏನಾದರೂ ನಿಮ್ಮ ಕೆಲಸ ಮಾಡ್ತೀರಿ ಅಂತಂದ್ರೆ ನಮ್ಮ ಲೈಸೆನ್ಸ್ ಮೇಲೆ ಮಾಡಿರಿ ಅಂತೇಳಿ ನನ್ನ ಬಲ್ಲಿ ಬಂದ. ಸರಿಯಪ್ಪ, ನಮಗೂ ಲೈಸೆನ್ಸ್ ಇಲ್ಲ ಮತ್ತು ನಂಬಲ್ಲಿ ಯಾರು ಓಡಾಡಿ ಟೆಂಡರ್ ಅದು ಹಾಕೋರಿಲ್ಲ ಅಂತಂದ್ರೆ ಇಲ್ಲ ನಾನು ಎಲ್ಲ ಮಾಡ್ತೀನಿ ಕೆಲಸ ಅಂತೇಳಿ ನಂಬಲ್ಲಿ ಬಂದಾಗ ಅನ್ಕರೆ ಮೊದಲನೇದು ಅನ್ಕರೆ ಏರ್ಪೋರ್ಟ್ ಟೆಂಡರ್ ಹಾಕಿದೆವು ನಾವು. ಆ ಏರ್ಪೋರ್ಟ್ ಟೆಂಡರ್ನು ನಮಗೆ ಅನ್ಕರೆ ಫೇಕ್ ಮಾಡಿ ಇದನ್ನು ಮಾಡಿ ತೊಗೊಂಡು ಟೆಂಡರ್ ಹಾಕಿದ. 4-5 ತಿಂಗಳು ಅನ್ಕರೆ ಅಲ್ಲಿ ದುಡ್ಡು ಅನ್ಕರೆ ಜಾಮ್ ಮಾಡಿಸಿದ್ವಿ, ಮಾಡಿ ಇಟ್ಟದ ಮೇಲೆ ಆ ನಂತರ ಅನ್ಕರೆ ಮತ್ತು ಇದು KRDB ಒಂದು ಟೆಂಡರ್ ಹಾಕಿದ್ವು. ಅದಕ್ಕೂ ದುಡ್ಡು ಅವನ ಅಕೌಂಟಿಗೆ ಹಾಕಿವಿ ನಾವು. ಸೀದಾ ಅವನ ಅಕೌಂಟಿಗೆ ದುಡ್ಡು ಹಾಕಿದ್ದದ ನಾವು. ಟೋಟಲ್ ಅವನ ಅಕೌಂಟಿಗೆ 65 ಲಕ್ಷ ರೂಪಾಯಿ ದುಡ್ಡು ಹಾಕಿವಿ. ಕ್ಯಾಶ್ ಒಂದು 15 ಲಕ್ಷ ರೂಪಾಯಿ ಕ್ಯಾಶ್ ಕೊಟ್ಟಿವಿ. ಆ ನಂತರ ಏನದ ಟೆಂಡರ್ ಅನ್ಕರೆ ಇವತ್ತು ಆಗ್ತದೆ ನಾಳೆಗೆ ಆಗ್ತದೆ ಅಂತೇಳಿ ನಮಗೆ 6-7 ತಿಂಗಳು ಹಿಂಗೆ ಸತ್ತದ ನಂತರ ಅನ್ಕರೆ ನಾವು ಬೆಂಗ್ಳೂರಿಗೆ ಹೋಗಿ ಇನ್ಕ್ವೈರಿ ಮಾಡಿದಾಗ ಟೋಟಲಿ ಟೆಂಡರ್ ಫೇಕ್ ಅದ ಅಂಥೇಳಿ ನಮಗೆ ಗೊತ್ತಾದಾಗ, ಯಾಕೋ ಸಚಿನ್ ಹಿಂಗೆ ಮಾಡಿದ್ವಿ ಅಂತ ನಾವು ಕೇಳಿದಾಗ, ಇಲ್ಲಣ್ಣ ಅದು ಮಾಡೀನಿ ನಮ್ಮ ಪಪ್ಪರ ಬಲ್ಲ ದುಡ್ಡು ತೊಗೊಂಬರ್ತೀನಿ ಅಂತ ಹೇಳ್ದ. ಸರಿಯಪ್ಪ ಅಂತೇಳಿ ಅವ್ನಿಗೆ ಬೆಂಗಳೂರಿಂದ ಗುಲ್ಬರ್ಗ ಬಂದೆವು. ಅವ್ರು ನಾವೆಲ್ಲ ನಾವು ಕಲ್ತು ಬಂದಾಗ ಅನ್ಕರೆ ಇಲ್ಲಿ ಗುಲ್ಬರ್ಗಲಿಂದ ಹೋದ್ವು ನಾವು. 2 ದಿನ ಗುಲ್ಬರ್ಗದಾಗಿದ್ದ. ಆ ನಂತರ ನಾವು ಊರಿಗೆ ಹೋಗಿ ದುಡ್ಡು ತೊಗೊಂಬರ್ತೀನಣ್ಣ ಅಂತಂದ್ರೆ ಸರಿ ಹೋಗಂತ ಹೇಳ್ದ. ಒಂದೂವರೆ ತಿಂಗಳ ಹಿಂದೆ ಅನ್ಕರೆ ಹೋಗ್ಯ ನಾವು. ಒಂದೂವರೆ ತಿಂಗಳಾಯ್ತು ಹೋಗಿ. ಹೋದ ನಂತರ ಅನ್ಕರೆ 2 ದಿನ ಚಾಲು ಇಟ್ಟನ ಫೋನ್. ಆ ನಂತರ ಬಂದಿಟ್ಟನ. ಆ ನಂತರ ನಾವು ಅವ್ರ ಮನೆಗೆ ಹೋಗೂ ಹೇಳ್ದ, ನೋಡಿರಿ ನಿಮ್ದು ಅಮ್ಮ ಇಷ್ಟು ದುಡ್ಡು ತೊಗೊಂಬಂದಾನ, ಯಾವುದು ನೀವು ಬೇಕಂದ್ರೆ ಕಂಪ್ಲೇಂಟ್ ಮಾಡಿರಿ, ಅವ್ನು ಎಲ್ಲನ ನಮ್ಮ ಲೊಕೇಶನ್ ಹಾಕೊಂಡು ತೊಗೊಂಬರ್ತಾರೆ, ಇಷ್ಟು ದುಡ್ಡು ತಂದಿದ್ದು ಏನು ಮಾಡಿದ್ದು ಕೇಳ ಅಂತೇಳಿ ಅವ್ರು ಇಬ್ಬರು ಸಿಸ್ಟ್ರಿಗೆ ನಾವು ಮಾತಾಡ್ದ.
ಅವ್ರು ಇಬ್ಬರು ಸಿಸ್ಟರ್ ಅಂದರು ನಮಗೆ ಪಡೆದನ ಕಾಲ ಅವಕಾಶ ಕೊಡ್ರಿ ಅದು ಏನದ ಕೂತು ನಾವು ಬಗೆಹರಿಸಮಂತ ನಮ್ಮ ತಮ್ಮ ಬರ್ತಾನೆ. ಅವ ಯಾವಾಗೂ ಹಿಂಗೆ ಮಾಡ್ತಾನೆ, ಸ್ವಿಚ್ ಆಫ್ ಮಾಡ್ಕೆ ಹೋಗ್ತಾನೆ. ನಮಗೂ 15 ದಿನ ತಿಂಗಳ ಒಂದು ಮಾತಾಡಲ್ಲ. ಅವು ನಮಗೆ ಕಾಂಟ್ಯಾಕ್ಟ್ ಆದ್ರೆ ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತೀವ್ರಿ ಅಣ್ಣ, ನಾವು ನಮ್ಮಲ್ಲಿ ಯಾರು ಗಂಡಸು ಮಕ್ಕಳಿಲ್ಲ ಓಡಾಡೋರು, ನಾವು ಪಡೆದ ನಿಂದ್ರಿ ಅಂದ್ರೆ ಸರಿ ಅಂತ ಅವ್ರಿಗೆ ಹೇಳಿಕೆ ನಾ ಬಂದೀನಿ. ನಿನ್ನ ಅನ್ಕರೆ ಅವ ಏನು ಮಾಡ್ತಾನಪ್ಪ ಅಂತಂದ್ರೆ ನಿನ್ನ ಫೇಸ್ಬುಕ್ದಾಗ ಅನ್ಕರೆ ಬಿಡ್ತಾನೆ, ನಮ್ಗೆ ಇಂಥವ್ರು ನಿನ್ನ ಟಾರ್ಚರ್ ಆಗ್ಯದ ಹಿಂಗಾಗ್ಯದ ಅಂತೇಳಿ. ಆ ಫೇಸ್ಬುಕ್ ನೋಡ್ಕೇಸ್ ನಾ ಗ್ರಾಮೀಣ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಲಕ್ಕೆ ಹೋಗಿದ್ದ. ಗ್ರಾಮೀಣ ಪೊಲೀಸ್ ಸ್ಟೇಷನ್ ಒಂದು ಹಿಂಬರ ಬರೆದು ಕೊಟ್ಟರು ನನಗೆ, ನೋಡಮ್ಮ ನಾಳೆ ಒಂದಿನ ವೇಟ್ ಮಾಡಿರಿ ಅವ್ನು ಸಿಕ್ಕನು ಅಂತಂದ್ರೆ, ಇಲ್ಲ ಅಂತಂದ್ರೆ ಮತ್ತೆ ನಾಳೆ FR ಮಾಡಮ್ಮಂತ ಅವ್ರು ನಮಗೆ ಹೇಳಿದ್ರು. ಆ ನಂತರ ಹಿಂಬಾರತ್ವ ನಾನು ಹಿಂದಕ್ಕೆ ಬಂದೀನಿ. ಅವನಿಗೆ ಯಾವ ಟಾರ್ಚರ್ ಮಾಡಿಲ್ಲ, ನಾ ಏನು ಬಡ್ಡಿ ವರ್ಕ್ ಮಾಡಿಲ್ಲ. ಅವ್ನಿಗೆ ಬಡ್ಡಿ ಹಂಗೆ ಅನ್ಕೊಂಡು ನಾ ಅವ್ನಿಗೆ ದುಡ್ಡು ಕೊಟ್ಟಿಲ್ಲ. ನಾ ಅವನಿಗೆ ಅವ್ನು ಲೈಸೆನ್ಸ್ ಟೆಂಡರ್ ಅದಪ್ಪ ಅಂತಂದ್ರೆ ಅವನಿಗೆ ಅಕೌಂಟಿಗೆ ದುಡ್ಡು ಹಾಕಿವಿ ನಾವು ಕೆಲಸ ನಾವು ಕೆಲಸ ಮಾಡ್ಬೇಕಂತೇಳಿ. ಅದಕ್ಕೆ ಇದಕ್ಕೆ ಬಿಟ್ಟರೆ ಬೇರೆ ಅನ್ಕರೆ ಇದಕ್ಕೆ ಬೇರೆ ಬೇರೆ ಬಣ್ಣ ಹಚ್ಚಲತ್ತಾರೆ. ಇದಕ್ಕೆ ಯಾವುದು ಬಣ್ಣ ಹಚ್ಚೇನಿಲ್ಲ. ದಯಮಾಡಿ ಅನ್ಕರೆ ಸತ್ಯ ಏನದ ಆಗಲಿ ನಾನಂತ ಮಾತು ಅನ್ಕರೆ ಹೇಳ್ತೀನಿ. ನನ್ನ ಹೆಸರು ರಾಜು ಕಪ್ನೂರ್ ಅಂತೇಳಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.